4 ನೋಡಿ, 5 ಕೋಟಿ 1, 7 ಕೋಟಿ 1, 3 ಕೋಟಿ 1, 10 ಕೋಟಿ 1 ಇವ್ಯಾವು ಕೂಡ ಟೆಂಡರ್ಸು. ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ. 1 ನಯ ಪೈಸಾ ಇಲ್ಲ ಸರ್ಕಾರದಲ್ಲಿ. ಇವತ್ತು ಯಾರು ಕೂಡ ಟೆಂಡರ್ ಹಾಕಿಲ್ಲ. ಇದನ್ನ ಒಂದ್ಸಾರಿ 3 ಸಾರಿ ಒಂದು ಟೆಂಡರು 3 ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ. 4 ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ. ಎರಡನೇದು, ಮೂರನೇದು 3 ಸಾರಿ ಆಗಿದೆ. ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳೋದು ನಾಚಿಕೆ ಇಲ್ವಾ ಹೇಳೋದಕ್ಕೆ? ವೆಂಕಟಶಿವಾರೆಡ್ಡಿ ಆ ಟೈಪ್ ಬದುಕಿಲ್ಲ. 1988ರಲ್ಲಿ ಒಂದು ಸೈಟ್ ಆಗಿದೆ ನನಗೆ. 88ರಲ್ಲಿ 1900 ನೀವು ಹುಟ್ಟಿದ ಡೇಟು ಆವಾಗ ನನಗೊಂದು ಸೈಟ್ ಆಗಿದೆ. ಆ ಸೈಟನ್ನು ಇನ್ನ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕೆ ಆಗಿಲ್ಲ. ಬಹುಶಃ RT ನಗರದಲ್ಲಿ ಸೈಟ್ ಇರುವ ಸೈಟು ನಿಮಗೆಲ್ಲ ಗೊತ್ತಿದೆ. ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು. ನಮಗೆಲ್ಲ ನಾನೇನು ಬಚ್ಚಿಟ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ. ದೇವರು ನಮ್ಮ ತಂದೆ ತಾಯಿಯಂದರಿಗೂ ಕಟ್ಟಿರುವ ಮನೆ ಇದೆ, ಅವರ ಬಸ್ಸುಗಳಿವೆ, ಏನೋ ಜೀವನ ನಡೆಸ್ಕೊಳ್ತಾ ಇದ್ದೇನೆ ಮಾಮೂಲಾಗಿ. ಆರೋಗ್ಯ ದೇವರು ಕೊಟ್ಟಿರೋದು ನನಗೆ. ಈ ಯಾವ ದುಷ್ಟಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ? ಯಾವ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋರು ಎಲ್ಲೋ ಇದ್ದಾರೆ. ಕೋಟಿ ಗಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು. ಏನೇನೋ ಮಾಡಿದ್ದಾರೆ ಲೂಟಿಗಳು. ಅವೆಲ್ಲ ಹೇಳೋದು ಬೇಡ. ಯಾಕೆ ಅಲ್ಲ, ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ, ಮಂತ್ರಿಗಳಾಗೋದಕ್ಕೆ, ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ. ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಜನರನ್ನ ಮೋಸ ಮಾಡಿದ್ದಾರೆ, ಚೀಟಿಂಗ್ ಮಾಡಿ ಆಗಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ವೆಂಕಟಶಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ. ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ನೀವೆಲ್ಲ ಕೂಡ ಇವತ್ತು ನನ್ನ ಅಣ್ಣ ತಮ್ಮಂದಿರು, ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ. ಯಾಕಂದರೆ ಅನೇಕ ಜನ ಚಿಕ್ಕವರು ಇದ್ದೀರಿ. ನಾನು 77 ವರ್ಷ. ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ. ನನ್ನ ಹೃದಯ ಅಂಥದ್ದಲ್ಲ. ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ. ಒಬ್ಬೊಬ್ರಿಗೆ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ. ನನಗೆ ಮೋಸ ಮಾಡುವ ಅಭ್ಯಾಸ ಇಲ್ಲ, ಏನೂ ಅಭ್ಯಾಸ ಇಲ್ಲ ನನಗೆ. ಆ ಟೈಪು ಚೀಟಿಂಗ್ ಮಾಡುವ ಅಭ್ಯಾಸ, ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ. ಆದ್ದರಿಂದ ನಿಮಗೆ ಏನೇನು ಅನುಕೂಲಗಳು ಬೇಕೋ ಯಾವತ್ತು 24 ಗಂಟೆಗಳು ಮೊದಲಿನಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನಾನು ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ವೆಂಕಟಶಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ. ಸತ್ತಾಗಲೇ ರಿಟೈರ್ಮೆಂಟು. ಸೊ ಆದ್ದರಿಂದ ದಯಮಾಡಿ ಈ ಪಕ್ಷವನ್ನ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ. ನೀವೆಲ್ಲ ಕೂಡ ಏನೇ ಒಂದು ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ನೀವೆಲ್ಲ ಕೂಡ ಅನೇಕ ಜನ ಒಂದು ವೇಳೆ ನನ್ನ ಮೇಲೆ ಇರ್ಬೋದು, ನನ್ನ ಮುಖಂಡರ ಮೇಲೆ ಇರ್ಬೋದು, ಏನಿದ್ರು ನನ್ನ ಹತ್ರ ಬನ್ನಿರಯ್ಯ, ಸಾಲ್ವ್ ಮಾಡ್ಕೊಳ್ಳಿ. ಏನಿದ್ರು ನಾನು ಸಮಸ್ಯೆ ಪರಿಹರಿಸುವ ಮಾರ್ಗ ಇದೆ, ಧೈರ್ಯ ಇದೆ. ಏನು ಯೋಚನೆ ಮಾಡಬೇಡಿ. ನೀವು ಯಾವತ್ತೂ ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಆದ್ದರಿಂದ ಕೈ ಮುಗಿದು ಬೇಡ್ಕೊಳ್ತೇನೆ. ನಿಮ್ಮ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಸದಾ ನಾನು ಸ್ಪಂದಿಸ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಪ್ಪ, ಇವತ್ತು ಪಾಪ ನೀವು ಮನೆ ಕೇಳ್ತೀರಿ, ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಇವರು ಯೋಗ್ಯತೆಗೆ. ಗೌರ್ಮೆಂಟ್ ಸರ್ಕಾರ ಒಂದು 2 ವರ್ಷದಲ್ಲಿ ಒಂದು ಮನೆ ಕೊಟ್ಟಿಲ್ಲ. ಏನು ಮಾಡೋದು ನಾವು? MLA ಬರಲಿಲ್ಲ, ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ ಅಂತ ನೀವು ಗಲಾಟೆ ಮಾಡ್ತೀರಿ. ಏನು ಮಾಡೋದು ನಾನು? ಈ ರೀತಿ ಅನ್ಯಾಯ ಆಗ್ತಾ ಇದೆ ಸರ್ಕಾರದಲ್ಲಿ.
ಇವಾಗ ಅವರವರೇ ಜಗಳ ಆಡ್ಕೊಳ್ತಾ ಇದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.